ಶಿವಮೊಗ್ಗದಿಂದ ರಾಜು ಅನ್ನೋರು ಸಂಪರ್ಕದಲ್ಲಿದ್ದಾರೆ. ವಾಸುದೇವ್, ರೈಟ್? ವಾಸುದೇವ್ ಅವರೇ ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಮೇಡಮ್, ಇದು ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಯಾಕೆ ಶಾಮಿಯಾನ ಹಾಕ್ಯಾರ ಅಂದ್ರೆ ಈ ಮೀಡಿಯಾದವ್ರಿಗೆ ಎದ್ರಕಂಡ್ ಶಾಮಿಯಾನ ಹಾಕ್ಯಾರ. ರಾಜ್ಯದ ಜನ ನೋಡ್ಬಿಡ್ತಾರಲ್ಲ ಒಳಗಡೆ ಏನಾಗ್ತಿದೆ ಅಂತ ಹೇಳಿ. ನಿಮ್ಮ ಕ್ಯಾಮ್ರಾಕ್ಕೆ ಭಯ. ಈಗ ಆ ಸಂಧಿ ಈ ಸಂಧಿ ಎಲ್ಲೆಲ್ಲೋ ತೋರಿಸ್ತೀರಾ, ಎಲ್ಲೆಲ್ಲೋ ಯಾವ ಮೂಲೆಲ್ಲಾರೆ ಒಂದ್ ತೋರಿಸ್ತೀರಾ. ಇನ್ನ ಶಾಮಿಯಾನ ಹಾಕಿಲ್ಲ ಅಂದ್ರೆ ಎಲ್ಲ ತೋರಿಸ್ಬಿಡ್ತೀರ ಅನ್ನೋ ಭಯ. ಅಂದ್ರೆ ಇಲ್ಲಿ ತನಕ ಪಾರದರ್ಶಕವಾಗಿ ಆಗಿದೆ ತನಿಖೆ. ಆರೋಪಿ ಪ್ರಭಾವಿ ಇದ್ರು ಅರೆಸ್ಟ್ ಮಾಡಿದ್ದಾರೆ. ಬಟ್ ಈಗ ಏಕಾಏಕಿ ಶಾಮಿಯಾನ ಹಾಕ್ಬಿಟ್ರಲ್ಲ, ಹಾಗಾಗಿ ಒಂದಿಷ್ಟು ಅನುಮಾನ ಮೂಡ್ತಾ ಇರೋದು. ವಾಸುದೇವ್, ಅದೇ ಇವತ್ತು ಮೀಡಿಯಾನ ಅಪ್ರಿಶಿಯೇಟ್ ಮಾಡ್ಬೇಕು. ಇವತ್ತು ನಾವು ಇವತ್ತಿನ ದಿನ ಒಂದು ಸೂಜಿಗಣ್ಣು ಒಂದು ಕೂದಲೆಳೆಯಲು ಒಂದು ಮಾಹಿತಿನ ಕೊಡೋ ಮಟ್ಟಕ್ಕಿದ್ದಾರೆ ಅನ್ನೋದೇ ಒಂದು ಅವ್ರಿಗೆ ಭಯ. ಪಬ್ಲಿಕ್ಗೆ ಒಂದು ಕೂದಲೆಷ್ಟು ಮಾಹಿತಿ ನಿಮ್ಮಿಂದ ಸಿಗ್ತಾ ಇದೆ ಅನ್ನೋದೇ ಒಂದು ಖುಷಿ. ಆದ್ರೆ ಇವತ್ತು ಹೀರೋಗಳು ನಿಮ್ಮ ಪಬ್ಲಿಕ್ ಇಂದ ಮೇಲ್ ಬಂದ್ವಿ ಅಂತ ಹೇಳ್ತಾರೆ. ಆದ್ರೆ ಇವರು ವಿಮಲಲ್ಲಿ ಕೇಸರಿ ಅಂತ ತೋರಿಸ್ತಾರೆ. ಅಂದ್ರೆ ಪಾಯ್ಸನ್ ತಿನ್ರಿ ಅಂತ ಅದೇ ಅಭಿಮಾನಿಗೆ ಹೇಳ್ತಾರೆ. ಅದೇ ಅಭಿಮಾನಿಗೆ ನೀವು ಗೇಮ್ ಆಡ್ರಿ, ಪ್ರಾಪರ್ ಆಗಿ ಲಾಸ್ ಆಗಿ ಹಾಳಾಗೋಗ್ರಿ ಅಂತ ಇದೇ ಅಭಿಮಾನಿಗಳಿಗೆ ಹೇಳ್ತಾರೆ. ಇವರು ಇದೇ ಅಡ್ವರ್ಟೈಸ್ಮೆಂಟ್ ಗಳನ್ನೆಲ್ಲ ತಮ್ಮ ಅವರ ಬಿಸ್ನೆಸ್ ದೃಷ್ಟಿಯಿಂದ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈ ರೀತಿ ಕೊಲೆ ಮಾಡಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಯಾವ ರೀತಿ ಮಾದರಿ ಆಗ್ತಾರೆ ಅಭಿಮಾನಿಗಳಿಗೆ ಅನ್ನೋದು ಪ್ರಶ್ನೆ. ವಾಸುದೇವ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಪಲ್ಲವಿ ಅಂತ ಹೇಳಿ ಸಂಪರ್ಕದಲ್ಲಿದ್ದಾರೆ. ಪಲ್ಲವಿ, ನಮಸ್ಕಾರ. ಹಲೋ ಪಲ್ಲವಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ ಪಲ್ಲವಿ ಅವರು, ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಅಲ್ಲ ಮೇಡಮ್, ದಿನ ಬೆಳಗಾದ್ರೆ ಎಷ್ಟು ಜನಕ್ಕೆ ಮೆಸೇಜ್ ಕಳಿಸ್ತಾ ಇರ್ತಾರೆ. ಹಂಗ್ ನೋಡ್ಕೊಂಡ್ರೆ ಎಲ್ಲಾರು ನೋಡ್ದಾಗ್ತಕ್ಕಾಗುತ್ತೆ. ಇವ್ರ ಲೆಕ್ಕಾಚಾರಕ್ಕೆ ಹೋದ್ರೆ ಕೆಟ್ಟದ ಕಮೆಂಟ್ಗಳು ಬರ್ತಾ ಇರ್ತವೆ. ಹೌದು, ಮೋದಿ ಅವ್ರಿಗೆ ಹಾಕ್ತಾರೆ, ಸಿದ್ದರಾಮಯ್ಯ ಅವ್ರಿಗೆ ಹಾಕ್ತಾರೆ. ಹಂಗಂತ ಸರ್ಕಾರ ಉಳ್ಸಕ್ಕಾಗತ್ತ ಮೇಡಮ್? ಅವನೇನೋ ಅಮಾಯಕ, ಅವ್ನ್ ಏನೋ ಹೇಳಕ್ ಹೋದ್ನೋ, ಇವ್ರೇನ್ ಮಾಡಕ್, ಆ ಹುಡ್ಗಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಪಾಪ. ತುಂಬಾ ಮುಗ್ದ್ರು ಅನ್ಸುತ್ತೆ ಅವ್ರು ನೋಡಿದ್ರೆ. ಜನಸಾಮಾನ್ಯರ ಕತ್ತಿ ಏನ್ ಮೇಡಮ್? ಸೆಲೆಬ್ರಿಟಿಗಳ ಈ ಕೆಲಸ ಮಾಡಿದ್ರೆ ದರ್ಶನ್ ಅಣ್ಣನ ಏನು ಮಾಡಕ್ಕಾಗಲ್ಲ ಅಂತಾರೆ ಮೇಡಮ್. ಅವ್ರಿಗೇನಾದ್ರು ಆಗ್ಲಿಲ್ಲ ಅಂದ್ರೆ ವಯಸ್ಸು ಹುಡುಗರು ಬರೀ ಇರೋರೆಲ್ಲ ಯಂಗ್ಸ್ಟರ್ಸ್ ಗಳೇ ಫ್ಯಾನ್ಗಳು. ಆ ಫ್ಯಾನ್ಗಳು ಮಾತಾಡ್ತಾರೆ, ಒಂದಕ್ಕೊಂದು ಸಂಬಂಧ ಇಲ್ದಂಗ್ ಮಾತಾಡ್ತಾರೆ. ಅವರೇ ಲೆಕ್ಕ ಇಲ್ಲ ಅಂದ್ಮೇಲೆ ನಾವಿನ್ಯಾವ್ದು ಅಂತ ಅವ್ರು ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಮೇಡಮ್? ರಿಯಲ್ ಲೈಫ್ ಅಲ್ಲೂ ಹೀರೋ ಆಗ್ಬೇಕು ಮೇಡಮ್, ಅವಾಗ ಅವ್ನು ಹೀರೋ ಅನ್ನಿಸ್ಕೊಳ್ಳೋದು. ನಿಜ, 1000ಕ್ಕೊಂದು ಮಾತು ಹೇಳಿದ್ರಿ ಪಲ್ಲವಿ ಅವರೇ. ರಿಯಲ್ ಲೈಫ್ ನಲ್ಲಿ ಹೀರೋ ಆಗ್ಬೇಕು, ತೆರೆ ಮೇಲೆ ಬರೀ ಹೀರೋ ಆಗಿ ಮಿಂಚೋದಷ್ಟೇ ಎಲ್ಲ ಅಂತ ಹೇಳಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.